ಇದ್ದಾರೆ. ಇವತ್ತಿನಿಂದೇ ಎಲ್ಲ ಸಂಕಲ್ಪ ಮಾಡಿ, ಎಲ್ಲರೂ ಸಂಕಲ್ಪ ಮಾಡಿ, ನಮ್ಮನ್ನು ಹಿಡಿದುಕೊಂಡು ಬರೀ ಉಪದೇಶ ಮಾಡೋದಲ್ಲ, ನಾವು ನೀವು ಎಲ್ಲರೂ ಹರಿಭಕ್ತರು. ಪ್ರತಿಜ್ಞೆ ಮಾಡೋಣ, ಸಂಕಲ್ಪ ಮಾಡೋಣ. ಹಗಲಿರಳು ಆಗದೇ ಇದ್ದರೂ ಒಂದೆರಡು ಪ್ರಸಂಗಗಳಲ್ಲಿ ಆದರೂ ದಿನದಲ್ಲಿ ಪಾಠ ಪ್ರವಚನ ಮಾಡಿ, ಅದಂತೂ ಸರಿ, ಅದಲ್ಲ ಸಂವಾದ. ಇಬ್ಬರು ಸೇರಿದಾಗ ಇನ್ಫಾರ್ಮಲ್ ಆಗಿ ಸಹಜವಾಗಿ ಇಬ್ಬರು ಗೆಳೆಯರು, ಇಬ್ಬರು ಗೆಳತಿಯರು, ತಂದೆ ತಾಯಿ ಗುರು ಶಿಷ್ಯ, ಯಾವುದೇ ರೀತಿಯ ಇಬ್ಬರು ಏಕಮನಸ್ಕರು ಸೇರಿದಾಗ ಒಂದೆರಡು ದೇವರ ಮಹಿಮೆಗಳನ್ನು ಮಾತನಾಡುವಂತಹ ಸಂಕಲ್ಪ ಮಾಡೋಣ. ನಿಶ್ಚಿತವಾಗಿಯೂ ನಮಗೆ ಸುಧಾ ಸಿಗತ್ತೆ. ಮೊದಲು ನಮ್ಮ ಸುಧಾ ಸಿಗತ್ತೆ, ಟೀಕಾಕೃತ್ಪಾದರು ಬರೆದ ಸುಧಾ ನಮ್ಮ ಕೈಯಲ್ಲಿ ಸಿಗತ್ತೆ. ಅದರಿಂದ ಸೋನುವ್ಯಾಖ್ಯಾಂ ಸತಾಂ ಸುಧಾಂ, ಆ ಅನುವ್ಯಾಖ್ಯಾನ ಎಂಬ ಸುಧಾ ಅಮೃತ ಅದು ಸಿಗತ್ತೆ. ಆಮೇಲೆ ಸದ್ಬ್ರಹ್ಮ ಸೂತ್ರಾಮೃತಂ, ಆ ಸುಧಾ ಸಿಗತ್ತೆ. ಈ ಸುಧಾ, ಆ ಸುಧಾ, ಆ ಸುಧಾ, ಈ ಎಲ್ಲ ಸುಧಾ ಸಿಕ್ಕರೆ ಉತಾಮೃತತ್ವಸ್ಯ ಈಶಾನಃ, ಆ ಮುಖ್ಯ ಅಮೃತತ್ವ ಮೋಕ್ಷ ನಮಗೆ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ. ಹಾಗೆ భగవంತ మమ్మల్ని అందరినీ అనుగ్రహించుగాక అని ప్రార్థిద్దాము. ఎందుచేత అంటే